ತಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಉದ್ದೇಶಿಸಿ ಮಾತನಾಡತಕ್ಕಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವರು ದೆಹಲಿಯಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಕಚೇರಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಹಲ್ಲೆ ಮತ್ತು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೂ ಅದನ್ನು ತೀವ್ರವಾಗಿ ಖಂಡಿಸಲು ನಾನು ತಮ್ಮನ್ನ ಇಲ್ಲಿ ಆಹ್ವಾನ ನೀಡಿದ್ದೇನೆ. ನಿನ್ನೆ ನಾವು ಸಹ ದೆಹಲಿಯಲ್ಲಿದ್ವಿ. ರಾಷ್ಟ್ರದ ಸರ್ವೋಚ್ಚ ಪ್ರಜಾಪ್ರಭುತ್ವದ ಮಂದಿರ ಅಂತ ಏನು ಹೇಳ್ತೀರಿ, ಅದರ ವಿರೋಧ ಪಕ್ಷದ ನಾಯಕರು ಅವರು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಸರ್ಕಾರದ ಲೋಪದೋಷಗಳನ್ನು ಜನಸಾಮಾನ್ಯರಿಗೆ ಮತ್ತು ಸರ್ಕಾರದ ಕಿವಿ ಇರ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಕೆಲಸವನ್ನ ಅವರು ಮಾಡೋ ಸಂದರ್ಭದಲ್ಲಿ ಮೊನ್ನೆ ನಡೆದಂತ ಘಟನೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂಥರ ಪ್ರಚೋದನೆ ಇಲ್ಲದೆ ಅವರ ಮೇಲೆ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ದಾಳಿ ಮಾಡಿ ಹೆಣ್ಣು ಮಕ್ಕಳಿಗೆ ಮುಟ್ಟಬಾರದೇ ಇರೋ ಜಾಗದಲ್ಲೆಲ್ಲ ಮುಟ್ಟಿ ಹೆಣ್ಣು ಮಕ್ಕಳಿಗೆ ಅಪಮಾನವನ್ನ ಮಾಡಿ ಸುಮಾರು 60 ಜನ ಯುವಕರು ಹಲ್ಲೆಗೊಳಗಾಗಿ ಗಾಯಗೊಂಡಿರ್ತಕ್ಕಂಥವ್ರನ್ನ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಸಹ ಬಿಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೆ ನಿನ್ನೆ ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಮೇಲೆ ನಡೆದಂತ ಹಲ್ಲೆಯನ್ನು ಖಂಡನೆ ಮಾಡಲು ಪ್ರಧಾನಮಂತ್ರಿಗಳ ಮುಂದೆ ಮನೆಯ ಮುಂದೆ ಪ್ರತಿಭಟನೆ ಹೋಗೋ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರ ದೌರ್ಜನ್ಯ ಪೊಲೀಸ್ ಅವರಿಂದ ಅವರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ಅದರಲ್ಲಿ ಬಹಳಷ್ಟು ಜನ ಪೊಲೀಸ್ ತರನೇ ಕಾಣ್ತಾ ಇರಲಿಲ್ಲ. ಎಲ್ಲ ಫ್ಯಾಷನ್ ಕಟ್ ಇಟ್ಕೊಂಡಿದ್ರು ದಾಡಿಗಳು. ಅವರೆಲ್ಲರೂ ಸಹ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಪಡೆಗಳು ಅಂತ ಕಾಣ್ತಾ ಇತ್ತು ನನಗೆ. ಪೊಲೀಸ್ ಅವರು ಅಲ್ಲದೆ ಪೊಲೀಸ್ ಅವರ ಹೆಸರಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಮೂಗಲ್ಲಿ ಎಲ್ಲ ರಕ್ತ ಬಂದಿರತಕ್ಕಂಥದ್ದು ಇಡೀ ಪ್ರಪಂಚ ನೋಡಿದೆ. ಈ ಹಲ್ಲೆಯನ್ನ ಖಂಡಿಸಿ ನಾವೆಲ್ಲರೂ ಸಹ ಪ್ರತಿಭಟನೆ ದೇಶದ ತುಂಬ ನಾವು ಮಾಡೋ ಸಂದರ್ಭದಲ್ಲಿ ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಮುಂದೆ ಪ್ರದರ್ಶನ ಮಾಡಬೇಕಾಗಿತ್ತು. ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಹೋದಾಗ ಶಾಂತಿಯುತವಾದ ಪ್ರತಿಭಟನೆ, ರಾಹುಲ್ ಗಾಂಧಿ ಅವರು ಸಹ ಶಾಂತಿಯುತವಾದ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ. ಬೆಂಗಳೂರು ನಗರದಲ್ಲೂ ಸಹ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅಲ್ಲೂ ಸಹ ಅವರು ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಕರೆ ಕೊಟ್ಟಿದ್ರು, ಎಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ನೀವು ದಾಳಿ ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿ, ನಮ್ಮ ಕಚೇರಿಯ ಮುಂದೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಇವರು ಮಾಡಿದಂತಾದ್ರೂ ಏನು, ಕಾಂಗ್ರೆಸ್ ಕಚೇರಿಯ ಮುಂದೆ ಅವ್ರು ಬರೋದಕ್ಕಿಂತ ಮೊದಲೇ ಪೊಲೀಸ್ ಅವ್ರನ್ನ ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಆ ಬಸ್ ಡ್ರೈವರ್ನ ದಾರಿ ತಪ್ಪಿಸಿ ಕಾಂಗ್ರೆಸ್ ಆಫೀಸ್ ಮುಂದೆ ಬರ್ತಕ್ಕಂಥದ್ದು. ಇಲ್ಲಿ ಟ್ರಾಫಿಕ್ ವಾಹನಗಳ ದಟ್ಟಣೆ ಎಷ್ಟಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಅವರ ಒಬ್ಬ ಶಾಸಕರು ಭಾರತ್ ಜೋಡೋ ಭವನ ಮತ್ತು ಕಾಂಗ್ರೆಸ್ ಆಫೀಸ್ ಮಧ್ಯದಲ್ಲಿ ನಿಂತ್ಕೊಂಡು ಬಹಳ ತೀವ್ರವಾಗಿ ಗಮನ ಇಟ್ಟು ನೋಡ್ತಾ ಇದ್ರು, ಎಲ್ಲಿ ಏನ್ ಮಾಡಬೇಕು ಅಂತ ಹೇಳಿ. ಅದನ್ನ ಏನ್ ಮಾಡಬೇಕು ಅಂತ ನಮಗೆ ಯಾಕಂದ್ರೆ ಇವರೆಲ್ಲ ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್ ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವರ ಒಂದು ಗಂಭೀರ ರೀತಿಯಲ್ಲಿ ನಮ್ಮ ಕಚೇರಿಯನ್ನ ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಪವಿತ್ರವಾದ ಮಂದಿರ, ಇದು ಭಾರತೀಯ ಜನತಾ ಪಾರ್ಟಿಯವ್ರ ತರ ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಕಟ್ಕೊಂಡಿರೋದಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷದ ಕಚೇರಿಯ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅಪಾರವಾದ ಗೌರವ ಪ್ರೇಮ ಇದೆ. ಅದರ ಮೇಲೆ ಯಾರಾದರೂ ಹಲ್ಲೆ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಕಾಪಾಡಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಹ ಕೊಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು
ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನ ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ರೆ ಅಶೋಕನ್ಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಸಕ್ಕೆ ನಾನು ಹೋಗೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.